ಈ ಹಸಿರು ಸೀರೆಯಲ್ಲಿ ಮನಸ್ಸು ಮೇರೆಯಲ್ಲಿ ನವಿಲೇ ನಿನ್ ಹಾಗೆಯೇ ಕುಣಿವೆ ನಿನ್ನಂತೆಯೇ ನಲಿವೆ ನವಿಲೇ ನವಿಲೇ ಈ ನೆಲದ ನೆಲೆಯಲ್ಲಿ ಹಸಿರು ಮೇರೆಯಲ್ಲಿ ನವಿಲೇ ನೀನೇನೆ ನಾನಾಗುವೆ ಗೆಲುವಾಗಿಯೇ ಉಳಿವೆ ನವಿಲೇ 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 ನವಿಲೇ. ಅದ್ಭುತ ಮೇಡಮ್, ಅದ್ಭುತ. ಪ್ರಿಯ ವೀಕ್ಷಕರೇ, ಇವರು ಹೋಟೆಲ್ ಉದ್ಯಮ, ಅದರೊಂದಿಗೆ ಪ್ರವಾಸಿಗರಿಗೆ ಬಂದಂತ ರೂಮಿನ ವ್ಯವಸ್ಥೆ ಹಾಗೂ ಅಷ್ಟು ಮಾತ್ರವಲ್ಲದೆ ಇವರು ಸಂಗೀತದಲ್ಲಿ ಕೂಡ ಬಹಳಷ್ಟು ಹೆಸರುವಾಸಿಯಾಗಿದ್ದಾರೆ. ಆದರೆ ಇವರ ಸಂಗೀತ ಏನಂತ ಹೇಳಿದ್ರೆ ಅದು ಎಲೆಯ ಮರೆಯಲ್ಲಿರುವಂತ ಕಾಯಿ ಆಗಿದೆ. ಆದ್ರಿಂದ ಪ್ರಿಯ ಮೇಡಮ್ ಏನಂತ ಹೇಳಿದ್ರೆ ಇವಾಗ ಈ ಒಂದು ಕಾರ್ಯವನ್ನು ಅಂದ್ರೆ ಹೋಟೆಲ್ ಉದ್ಯಮ, ರೂಮಿನ ವ್ಯವಸ್ಥೆ ಹಾಗೆಯೇ ಸಂಗೀತ ಅಭ್ಯಾಸ, ಇದಕ್ಕೆ ನಿಮ್ಗೆ ಏನಾದ್ರೂ ಸ್ಫೂರ್ತಿ ಇತ್ತ ಅಥವಾ ಯಾರಾದ್ರೂ ಸ್ಫೂರ್ತಿಯಾಗಿದ್ದಾರ? ಸರ್, ಸ್ಫೂರ್ತಿ ಅಂತಂದ್ರೆ ನಂದು ಬಹಳ ಚಿಕ್ಕ ವಯಸ್ಸಿಗೆ ಮದುವೆ ಆಗಿದ್ದು. 73 ಜೂನ್ 19ರಂದು ನಾನು ಜನಿಸಿದ್ದು. 15 ವರ್ಷಕ್ಕೆ ನಂದು ಮದುವೆ ಆಯ್ತು. ನನ್ನ ಓದು ಬರಹ 8ನೇ ತರಗತಿಯಲ್ಲಿ ಕ್ಲೋಸ್ ಆಯ್ತು. ಹಾಗಾಗಿ ನಾನು ನಾಗೇಂದ್ರ ಜೈನ್ ಅವ್ರನ್ನ ವಿವಾಹವಾದೆ. ಇಲ್ಲಿಗೆ ಬಂದೆ. ಜೈನ ಬಸ್ತಿಗಳು, ದೇವಸ್ಥಾನಗಳು ಹತ್ರ ಇದಾವೆ. ಹಾಗಾಗಿ ನಮಗೆ ಸ್ವಲ್ಪ ಭಕ್ತಿಗೆ ಹೋದಾಗ ನಮಗೆ ಇದೇ ತರದ ಹಾಡು ಹೇಳ್ಬೇಕನ್ನೋದು ಕಟ್ಟುಪಾಡುಗಳಿದಾವೆ. ಹಾಗಾಗಿ ನಾನು ಕೆಲವನ್ನ ಸಾಂಗ್ಗಳನ್ನು ತಗೊಂಡು ನಮ್ಮ ದಿನೇಶ್ ಮೇಲೆ, ಪದ್ಮಾವತಿ ಮೇಲೆ ಬರೆಯಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಸ್ಫೂರ್ತಿ ನನ್ನ ಗಂಡ, ನನ್ನ ಮಗ, ನನ್ನ ಮಗಳು, ನನ್ನ ಅದರಲ್ಲಿ ಮೊಮ್ಮಗ ತುಂಬಾನೇ ಸಪೋರ್ಟ್ ಮಾಡ್ತಿದ್ದಾರೆ ನನಗೆ. ಯಾವಾಗ್ಲೂ ಹೇಳ್ತಾರೆ, ಒಂದು ಪುರುಷನ ಹಿಂದೆ ಯಾವಾಗಲೂ ಮಹಿಳೆ ಇರ್ತಾರಂತೆ. ಇದು ನಿಮ್ಮ ಜೀವನದಲ್ಲಿ ನೋಡ್ಲಿಕ್ಕೆ ಹೋದ್ರೆ ನಿಮ್ಮ ಯಶಸ್ಸಿನ ಹಿಂದೆ ನಿಮ್ಮ ಗಂಡ ಇದ್ದಾನೆ ಅಂತ ಆಯ್ತು. ಮೇಡಮ್, ಇವಾಗ ನೀವು ಹೇಳಿದ್ರಿ ಜೈನ ಇದ್ರಲ್ಲಿ ನೀವು ಅದಕ್ಕೆ ಸಂಬಂಧಪಟ್ಟಂತ ಹಾಡುಗಳನ್ನು ಹಾಡ್ತಿದ್ರಿ. 1-2 ಶ್ಲೋಕ ಬಗ್ಗೆ ನಮ್ಗೆ ಹೇಳ್ಬಹುದಾ ಅಥವಾ ಹಾಡನ್ನ ಹಾಡ್ಬಹುದಾ? ನಮ್ಮ ಜೈನದಲ್ಲಿ ಸರ್ ಒಂದು ಪವಿತ್ರವಾದ ಮಂತ್ರಗಳಿದಾವೆ. ಓಂ ನಮೋ ಅರಿಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯುರ್ಯಾಣಂ, ನಮೋ ಉವಜ್ಜಾಯಾಣಂ, ನಮೋ ಲೋಯೇ ಸವಸಾಹಣಂ. ಬಹಳ ಪವಿತ್ರವಾದ ಮಂತ್ರ. ನಾನು ಒಂದು ಬಹಳ ಸಂಗೀತನ ಕಲ್ತಿಲ್ಲ, ಬಹಳ ನಾನು ಎಲ್ಲದ್ರಲ್ಲೂ ಆರಾಧ್ಯ ಮಂತ್ರಗಳು ನನಗೆ ಗೊತ್ತಿಲ್ಲ. 24 ತೀರ್ಥಂಕರಗಳ ಹೆಸರುಗಳು ಇವೆ. 5 ಮಂತ್ರಗಳು ಬಿಟ್ಟು ನನಗೆ ಬಹಳ ಏನು ನಾನು ಕಲ್ತಿಲ್ಲ. ಇದ್ರಲ್ಲೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಹಾಡುಗಳನ್ನು ಹಾಗೆ ಮೊನ್ನೆ ಅಷ್ಟೇ ನಾನು ಬಿಡುಗಡೆ ಮಾಡಿದ್ದೀನಿ ನವೆಂಬರ್ ಅಲ್ಲಿ. ನಿಮ್ಮ ಮಂಗಳೂರು ಸಮೀಪದ ಬಜ್ಜೆಗೊಳಿಯಲ್ಲಿ ಅನಂತನಾಥ ಸ್ವಾಮಿಯ ಧಾಮ ಸಂಪ್ರೋಕ್ಷಣೆ ಆಯ್ತು. ಆಗ ನನಗೆ ಎಲ್ಲರೂ ಫೇಸ್ಬುಕ್ ಅಲ್ಲಿ ಹಾಡೋದು ಎಲ್ಲದು ಮಾಡ್ತಾ ಇದ್ರು. ಅವರವರಿಗಾದ ಭಕ್ತಿ ದೇವರುಗಳನ್ನ ನಾಮಗಳನ್ನ ಅವರು ಬಿಡುಗಡೆ ಮಾಡಿ ಸಾಂಗ್ ಬರಿತಾ ಇದ್ರು. ಆಗ ನನಗೂ ಒಂದು ಬರಿಬೇಕಲ್ಲ ಅನ್ನೋ ಬಹಳ ಆಸೆ ಆಯ್ತು. ಆಗ ನಾನು ಒಂದು ಮೂಲತಃ ಒಂದು ಜನಪದ ಗೀತೆನ ತಗೊಂಡು, ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ಅಂತ ಈ ತರ ಚರಣನ ನಾನು, ಬನ್ನೇರಿ ಹೋಗೋಣ ಬಸದಿಗೆ ಹೋಗೋಣ ಪಂಚ ಕಲ್ಯಾಣವ ನೋಡಿ ನಾವು ಪಾವನರಾಗೋಣ ಅಂತ ಈ ತರ ಸಾಲನ ಬರೆದು ತುಂಬಾ ಜನ. ಅದ್ಭುತ ಮೇಡಮ್, ಬಹಳ ಸುಂದರವಾದ ಕಂಠ ದೇವರು ನಿಮಗೆ ಒದಗಿಸಿ ಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿ ನೀವು ಶ್ರಾವ್ಯವಾಗಿ ಹಾಡ್ತೀರಿ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಇವಾಗ ನೀವು ನಿಮ್ಮಲ್ಲಿ ಇಷ್ಟೊಂದು ಕಲೆಗಳಿದೆ, ಅದನ್ನು ಹೊರ ಹಾಕ್ಲಿಕ್ಕೆ ನಿಮ್ಗೆ ಯಾವ್ದು ವೇದಿಕೆ ಸಿಗ್ಲಿಲ್ಲವಾ ಹೇಗೆ, ಅಥವಾ ಏನಾದ್ರು ಕಾರಣ ಇದ್ದಿರ್ಬಹುದು? ಹೌದು ಸರ್, ಕಾರಣ ಅಂದ್ರೆ ನಂಗೆ ಅದು ಚಿಕ್ಕ ವಯಸ್ಸಲ್ಲೇ ಬಂದೇ ಈ ಕಡೆ. ನಮ್ಗೊಂದು ಅಟ್ಲೀಸ್ಟ್ ನಮ್ಮ ಮನೆಯಿಂದ ಒಂದು 10 ಕಿಲೋಮೀಟರ್ ದೂರ ಇದೆ ಭದ್ರಾವತಿ. ರೈಲಲ್ಲಿ ಹೋದ್ರೆ 50 ಪೈಸೆ. ಅದನ್ನ ಹೋಗಿ ನಂಗೆ ಹಾಡಷ್ಟು ಇರ್ಲಿಲ್ಲ, ಕಷ್ಟ ಇತ್ತು ಅವಾಗ. 4ನೇ 5ನೇ ತರಗತಿ ಇದ್ದೆ, ಆಗ್ಲಿಲ್ಲ ನನಗೆ. ಹಾಗೂ ಈಗ ನನಗೆ ಸಂಶಯಕ್ಕೆ ಬಂದೆ. ನಮ್ಮ ತಾಯಿ ಮನೆಯಲ್ಲಿ ಗಣಪತಿ ಫಂಕ್ಷನ್ ಹೋದಾಗ ಒಂದು ಸ್ಟೇಜ್ ಅಲ್ಲಿ ಸಣ್ಣ ಪುಟ್ಟ ಪ್ರೋಗ್ರಾಮ್ ಸಿಗ್ತಾ ಇತ್ತು. ಹೈಸ್ಕೂಲಿಗೆ ಹೋಗ್ತಾ ಇದ್ದೆ, ಅಲ್ಲಿ ಹಾಡ್ತಾ ಇದ್ದೆ. ಸಂಸ್ಥೆಗೆ ಬಂದಾಗ ನಂಗೆ ನಮ್ಮ ಜೈನ ಧರ್ಮದ ಸಭೆಗಳು ಸುಮಾರು ಸಿಕ್ಕಿದ್ವು. ಮಕ್ಕಳಿಗೆ ಡ್ಯಾನ್ಸ್ ಅನ್ನ ಹೇಳ್ಕೊಡೋಂಥದ್ದು, ಹಾಡು ಹೇಳೋಂಥದ್ದು ಆಯ್ತು. ನಂತರ ಮತ್ತೆ ಹಾಗೆ ಒಂದು ಫೇಸ್ಬುಕ್ ಪೇಜ್ ಬಂತು. ಅವಾಗ ನಮ್ಗೊಂದು ಅರವಿಂದ್ ಸರಸಂಗಮ ಅಂತ ಸಿಕ್ತು, ಅಲ್ಲಿ ಹಾಡಿದೆ. ಮತ್ತೀಗ ಎಲ್ಲಾ ಕಡೆ ಹಾಡ್ತೀವಿ. ಹಾಗಾಗಿ ನನಗೀಗ ನಮ್ದೇ ಆದ ಒಂದು ಮಧುರ ಲಹರಿ ಅಂತ ಒಂದು ಆರ್ಕೆಸ್ಟ್ರಾ ತಂಡ ಮಾಡ್ಕೊಂಡಿದೀವಿ. ಸುಮಾರು ಪ್ರೋಗ್ರಾಮ್ ಅನ್ನ ಮಾಡಿದೀನಿ. ಯಾವುದೇ ತರ ಸಂಗೀತ ಟಚ್ ಇಲ್ಲ ನನಗೆ, ಬರೀ ರೇಡಿಯೋ ಇಷ್ಟಲ್ಲೇ ನಾನು ಕಲ್ತಿರೋದು. ನೀವು ಆಕಾಶವಾಣಿಯಲ್ಲಿ ಅದು ಹಾಡಿದ್ರೆ ಮೇಡಮ್? ಇಲ್ಲ, ಎಲ್ಲೂ ಹಾಡಕ್ ಆಗ್ಲಿಲ್ಲ. ಈ ವೇದಿಕೆನ ನನಗೆ ಆಸೆ ಇತ್ತು, ಆಗ್ಲಿಲ್ಲ. ಈಗ ನನಗೆ ದೇವರು ಅಲ್ಲಲ್ಲೇ ಒಂದ್ ಸಣ್ಣ ಸಣ್ಣ ವೇದಿಕೆ ಸಿಕ್ಕಿದೆ. ನಿಮ್ಮ ಸ್ಪಂದನ ಟಿವಿಗೂ ಹೋಗಿದ್ದೆ ನಾನು. ಇದೇ ಒಂದು 26ನೇ ತಾರೀಕಿಗೆ ಹೋಗಿದ್ದೆ ನಾನು, ಹೋದ ತಿಂಗಳಲ್ಲಿ. ಅಲ್ಲೂ ಕೂಡ ಒಂದು ಸಂದರ್ಶನ ಮಾಡಿದೆ. ತುಂಬಾನೇ ಖುಷಿ ಆಯ್ತು ಅದಕ್ಕೆ. ನಂಗೆ ತುಂಬಾ ಹಳೆ ಹಾಡುಗಳು ಅಂದ್ರೆ ಬಹಳ ಇಷ್ಟ ಸರ್. ನನಗೆ ಒಂದು ವೀಕ್ಷಕರಿಗೋಸ್ಕರ ಹಾಡಾಡ್ಬೋದು. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನಾ
ಅಮೃತ ವಚನವ ಕೇಳಿ ತೇಲಿ ತೇಲಿ ಹೋದೆನಾ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನಾ. ಅದ್ಭುತ ಮೇಡಮ್, ಅದ್ಭುತ. ಎಷ್ಟು ಜನಕ್ಕೆ ಅವರ ಹಾಡನ್ನೇ ಕೇಳಿದಂತ ಒಂದು ಅನುಭವ ಆಯಿತು. ಅದೇ ರೀತಿಯಲ್ಲಿ ಇವಾಗ ನೀವು ಒಂದು ಹಂತದಲ್ಲಿ ಹೇಳುದಿದ್ರೆ ಗಾಯಕಿಯ ಇದರಲ್ಲಿ ನೋಡುವಾಗ ನಿಮಗೆ ಅನುಭವ ಜಾಸ್ತಿ ಇದೆ. ಇವಾಗ ಯುವ ಪೀಳಿಗೆಯಲ್ಲಿ ಗಾಯಕಿಯರು ಬರ್ತಾರೆ, ಒಮ್ಮೆಲೆ ತಾವು ಗಾಯಕರಾಗಬೇಕು ಅಥವಾ ಗಾಯಕಿಯರಾಗಬೇಕನ್ನುವಂಥ ಒಂದು ಅವರ ಮನಸ್ಥಿತಿ ಇರ್ತದೆ. ಅವರ ಬಗ್ಗೆ ನೀವು ಏನಾದರೂ ಒಂದು ಹೇಳಿಕ್ಕೆ ಇಚ್ಛೆ ಪಡ್ತೀರಾ, ನಿಮ್ಮ ಅನುಭವದ ಮಾತೊಂದು? ಸರ್, ಗಾಯಕಿ ಅಂತ ಆದ್ಮೇಲೆ ನಮಗೆ ಹಾಡೋದು ತುಂಬಾ ಇಷ್ಟ ಇರುತ್ತೆ. ಆದ್ರಿಂದ ನಮಗೆ ನಾವು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ರೆ ಸಾಧ್ಯ ಇಲ್ಲ. ಬಂದವ್ರ ಹತ್ರ ರೆಸ್ಪೆಕ್ಟ್ ಕೊಟ್ಟು ಎರಡು ಮಾತಾಡ್ಬೇಕು. ಈಗ ನೋಡಿ, ನೀವು ಸಡನ್ ಬಂದ್ವಿ, ನಾನು ಹೇಳಿದ್ರಿಂದ ಗೊತ್ತಾಯ್ತು. ಅದಕ್ಕೋಸ್ಕರ ಪ್ರತಿಯೊಬ್ಬ ಕಲಾವಿದರಿಗೆ ಹೇಳೋದು, ಸಿಕ್ಕಂತ ಅವಕಾಶಗಳನ್ನ ದಯವಿಟ್ಟು ಉಪಯೋಗಿಸ್ಕೊಳ್ಳಿ, ಆಯ್ತಾ? ಅಯ್ಯೋ, ಎಲ್ಲೋ ಒಂದ್ ಕರೆದ್ರು ನಾನು ಹಾಡು ಬಂದೆ, ದಯವಿಟ್ಟು ಆತರ ಮಾಡ್ಬೇಡಿ. ಎಲ್ಲಿ ವೇದಿಕೆ ಸಿಕ್ಕದೇ ಇದ್ರು ನಾನು ಹಾಡ್ತೀನಿ ಅಂತ ಮುಂದೆ ಹೋಗಿ ನಿಂತೆ ಹಾಡಿ. ಆ ಹಾಡಿ ನಿಮ್ ಜೀವನದಲ್ಲಿ ಒಳ್ಳೆ ಲಿಂಕ್ ಸಿಗ್ಬೋದು, ಒಳ್ಳೆ ಪರಿಚಯದವ್ರು ಸಿಗ್ಬೋದು, ಒಂದು ಒಳ್ಳೆ ವೇದಿಕೆ ಸಿಗ್ಬೋದು. 4 ಜನ ನಿಮ್ಮನ್ನ ಮುಂದೆ ಹಾಡಿಸಿದಾಗ ಅವರು ನಿಮ್ಮನ್ನ ಪರಿಚಯಿಸ್ತಾರೆ. ನೀವು ಗುರಿ ತಲುಪ್ತೀರಾ ಅನ್ನೋಕೆ ನಾನೇ ಸಾಕ್ಷಿ ವೀಕ್ಷಕರೇ. ಹೌದು ವೀಕ್ಷಕರೇ, ವಿಶೇಷವಾಗಿ ಏನಂತ ಹೇಳಿದ್ರೆ, ನಾವು ಇವರ ಹೋಟೆಲ್ಗೆ ಊಟ ಮಾಡ್ಲಿಕ್ಕೆ ಬಂದವರು. ಇವರು ಸ್ವತಃವಾಗಿ ಅವರ ಪರಿಚಯ ಮಾಡಿಕೊಂಡಾಗ ಹೀಗೆ ನಾನು ಗಾಯನದಲ್ಲಿ ಆಸಕ್ತಿ ಉಂಟಂತ ಹೇಳಿದ್ದು. ಅದಕ್ಕೆ ನೋಡಿ ಮೇಡಮ್, ನಾವು ಕೂಡ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ಸ್ಟಾರ್ಟ್ ಮಾಡಿದ್ದೇವೆ. ನಾವು ಅದಕ್ಕೆ ಒಂದು ಇಂಟರ್ವ್ಯೂ ಕೊಡ್ಬಹುದಾ? ಯಾಕಂತೇಳಿ ನಾವು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಪರಿಚಯ ಮಾಡುವುದಲ್ಲ, ನಮಗೆ ಎಲೆ ಮರೆಕಾಯಿಯಲ್ಲಿ ಅನೇಕ ವ್ಯಕ್ತಿಗಳಿರ್ತಾರೆ, ಸಾಧಕಿಯರಿರ್ತಾರೆ, ಅವರ ಪರಿಚಯವನ್ನು ಮಾಡ್ಬೇಕಂತ ಆ ಉದ್ದೇಶದಿಂದ ನಾವು ಕಾರ್ಯಕ್ರಮ ಮಾಡಿದ್ದೇವೆ. ಅದಕ್ಕೆ ತಾವು ಸಂತೋಷಪೂರ್ವಕವಾಗಿ ಒಪ್ಪಿ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ. ಅದೇ ರೀತಿಯಲ್ಲಿ ಮೇಡಮ್, ಏನಂತ ಹೇಳಿದ್ರೆ, ಇವಾಗ ನೀವು ಹೋಟೆಲ್ ಉದ್ಯಮ ಅದರೊಟ್ಟಿಗೆ ರೂಮಿನ ವ್ಯವಸ್ಥೆಯನ್ನು ಪ್ರವಾಸಿಗರಿಗೆ ಮಾಡ್ತಿದ್ದೀರಿ. ಎರಡನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಿ? ಯಾಕಂತ ಹೇಳಿದ್ರೆ ಇದು ನಿಸರ್ಗದ ಬಹಳಷ್ಟು ಒಂದು ಸ್ವರ್ಗ ಅಂತ ಹೇಳ್ಬಹುದು. ಈ ಸಂಸೆ, ಕಳಸ, ಈ ಚಿಕ್ಕಮಗಳೂರು ಜಿಲ್ಲೆ ಅಂತದ್ರಲ್ಲಿ ನೀವು ಮಹಿಳೆಯಾಗಿ ಇದನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗ್ತೀರಿ? ಮತ್ತೆ ಆ ಒಂದು ರೂಮ್ಸಿನ ಬಗ್ಗೆ ಸ್ವಲ್ಪ ನಮ್ಗೆ ಡೀಟೇಲ್ಸ್ ಅದು ಹೇಳ್ಬಹುದಾ? ಸರ್, ಹೇಗೆ ಅಂತಂದ್ರೆ, ಬಹಳ ದೊಡ್ಡ ಮಟ್ಟಲ್ಲಿ ನಾವು ಹೋಗಿಲ್ಲ ಸರ್. ಇಲ್ಲಿ ಸಂಚಲೆ, ಹಸಿರು ತಾಣ, ಮೊದ್ಲಿಗಿದ್ದು ಉಪಾಸನ ಅಂತ ಹೋಮ್ ಸ್ಟೇ ಇದೆ, ಅದು ಒಂದೇ ಇದ್ದಿದ್ದು. ಈಗ ಸಿಕ್ಕಾಪಟ್ಟೆ ಕಾಟೆಗುಡ್ಡ ಅದು ಇದಂತ ಸುಮಾರಾಗಿದೆ. ಅಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿಲ್ಲ ಸರ್ ನಾವು. ಏನಂದ್ರೆ, ಹಾಸಿಗೆ ಇದ್ದಷ್ಟು ಕಾಲ ಚಾಚಿ ನಮ್ಮ ಗಾದೆಯಂತೆ ನಾನು 2 ರೂಮ್ ಮಾಡ್ಕೊಂಡಿದ್ದೇನೆ. ಅದ್ರಲ್ಲಿ ನಮಗೆ ವಾರದಲ್ಲಿ 6 ಜನ, ಒಂದ್ 5-6 ಜನ ಬರ್ತಾರೆ. ಆದ್ರೆ ಈಗ ಸ್ವಲ್ಪ ಹೋಮ್ ಸ್ಟೇ ತುಂಬಾ ಆಗಿರೋ ನಮಗೆ ಸ್ವಲ್ಪ ಕಡಿಮೆ ಆಗಿದೆ. ಈಗ ನಾನೇನು ತುಂಬಾ ಅವ್ರ ಹತ್ರ ಕೇಳಲ್ಲ, ಹಿಂಗೆ ಡೈರೆಕ್ಟ್ ಆಗಿ ಬರ್ತಾರೆ. ಕೆಲವರು ಆನ್ಲೈನ್ ಬುಕ್ ಮಾಡಿರ್ತಾರೆ, ನಾವೇನ್ ಗೂಗಲ್ ಅಲ್ಲಿ ಹಾಕಿಲ್ಲ. ಈಗ ಡೈರೆಕ್ಟ್ ಆಗಿ ಬರ್ತಾರೆ. ಆಂಟಿ ತಿಂಡಿ ಇದೆ, ಊಟ ಇದೆ. ನಾನು ಮನೆ ಮಕ್ಳಂಗೆ, ಈಗ ನಿಮ್ಮ ವಯಸ್ಸಾದ್ರು ಬಂದಿದ್ದೀರಾ, ನಿಮಗೆ ಯಾವ ತರ ಟ್ರೀಟ್ ಮಾಡ್ಬೇಕು ಚೆನ್ನಾಗಿ ಮಾತಾಡಿ ಅವ್ರನ್ನ ಮಾತಾಡಿಸ್ತೇನೆ. ಹುಡುಗರು ಬಂದ್ರೆ ಹಾಗೆಲ್ಲ ಆಂಟಿ ಹೋಗದೆ, ಆಂಟಿ ಇಂತ ಊಟ ನಮಗೆಲ್ಲೂ ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಹಾಗೆ ಇದ್ದಿದ್ರಲ್ಲೇ ನಾವು ತೃಪ್ತಿ ಪಡ್ಬೇಕನ್ನೋ ನನ್ನ ಆಸೆ. ನನ್ ಗಂಡ ಹೆಲ್ಪ್ ಮಾಡ್ತಾರೆ, ನನ್ ಮಗ ಹೆಲ್ಪ್ ಮಾಡ್ತಾನೆ, ನನ್ ಮೊಮ್ಮಗ ಇದ್ದಾನೆ. ಹಾಗೆ ನಾವು ಎಷ್ಟು ನಮಗೆ ತಿನ್ನಕ್ಕೆ ಅನ್ನ, ಕಟ್ಟಕ್ಕೆ ಬಟ್ಟೆ, ಹೊಟ್ಟೆ ತುಂಬ ಅನ್ನ, ಇಷ್ಟಕ್ಕೆ ದೇವ್ರು ನಮಗೆ ಕಣ್ತು ಮೇಲೆ ಇದ್ದೇ ಕೊಟ್ಟು ನಮಗೆ ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನೋ ಹಾಗೆ ನಾವು ಜೀವನ ಮಾಡ್ಕೊಂಡು ಹೋಗ್ತದೆ. ಹೌದು, ನಿಜವಾಗಿ. ಯಾಕಂತ ಹೇಳಿದ್ರೆ ಒಂದು ಹೇಳಲೇಬೇಕು ವೀಕ್ಷಕರು, ಏನಂತ ಹೇಳಿದ್ರೆ, ನಾವು ಈ ಊಟ ಮಾಡಿದ್ದೇವೆ ಹೋಟೆಲ್ ಅಲ್ಲಿ. ಅದ್ಭುತವಾದ ಊಟ, ರುಚಿಗೆ 2 ಮಾತೇ ಇಲ್ಲ. ಮನೆಯಲ್ಲಿ ಮಾಡಿದ ಊಟದಷ್ಟೇ ಖುಷಿ ಕೊಡುವಂತದ್ದಾದ್ರೆ ಊಟ ಮಾತ್ರ ತರಕಾರಿ, ನಾನ್ ವೆಜ್ ಅಂತ ಬರ್ಬೇಡಿ. ಯಾಕಂತ ಹೇಳಿದ್ರೆ ಇವರು ಜೈನವರ ಊಟ, ಜೈನ ಪದ್ಧತಿಯಲ್ಲಿರುವಂತ ಊಟ ಇದಾಗಿರ್ತದೆ. ಆದ್ರಿಂದ ಯಾವ ಸಸ್ಯಾಹಾರಿ ಪ್ರಿಯರು ಯಾರಿರ್ತೀರಿ, ದಯವಿಟ್ಟು ಇಲ್ಲಿ ಬಂದು ಇವರಲ್ಲಿ ನೀವು ಹೋಮ್ ಸ್ಟೇ ಮಾಡಬಹುದು ಮತ್ತು ಊಟವನ್ನು ಕೂಡ ಮಾಡಿಕೊಂಡು ಇಲ್ಲಿನ ನಿಸರ್ಗದ ಸೌಂದರ್ಯವನ್ನು ಕೂಡ ನೀವು ಸವಿಬಹುದು. ಹೌದು, ಇಲ್ಲಿ ಎಳನೀರು ಫಾಲ್ಸ್ ಅಂತ ಇದೆ ವೀಕ್ಷಕರೇ. ಆಮೇಲೆ ಹತ್ತಿರದಲ್ಲಿ ಅಂಬು ತೀರ್ಥ ಅಂತ ಇದೆ, ಹೊರನಾಡ್ ಇದೆ, ಕಳಸೇಶ್ವರ ದೇವಸ್ಥಾನ ಇದೆ. ದಯವಿಟ್ಟು ಇಲ್ಲಿ ಬಂದ್ರೆ ಬನ್ನಿ. ಪ್ರೀತಮ್ ಕ್ಯಾಂಟೀನ್ ಅಂತ ಇದೆ. ಆಮೇಲೆ ಯಾರೇ ಬಂದ್ರು ಕೂಡ ಸರ್, ಇನ್ನೊಂದು ವಿಷಯ, ಹೋಗ್ಬೇಕಾದ್ರೆ ಅಷ್ಟು ಖುಷಿ ಪಟ್ಟು ಹೋಗ್ತಾರೆ. ನಿಜವಾಗ್ಲೂ ನನಗೆ ಮನೇಲೆ ಬಂದು ಊಟ ಮಾಡ್ದಂಗ ಅಂತ ಆಯ್ತಾರೆ. ನಾನೊಂದು ಬಂದ 150 ಜನ ಬರ್ತಾರೆ ಅಂತ ಹೇಳಲ್ಲ, ನನಗೆ 4-5 ಜನ ಬರ್ಲಿ, ಅವ್ರ ತೃಪ್ತಿಯಿಂದ ಹೋಗಿ ಬಾಯಿ ತುಂಬಾ ನಾವು ಚೆನ್ನಾಗಿ ಊಟ ಮಾಡಿದೆ ಅಂತ ಹೇಳ್ತಾರೆ. ನಂಗೆ ಅದ್ರಲ್ಲಿ ತೃಪ್ತಿ ಇದೆ ಸರ್. ಅಷ್ಟೇ ನಂಗೆ ಸಿಕ್ಕಿದ್ರೆ ಸಾಕು. ನನಗೆ ಅಷ್ಟು ದುಡಿಬೇಕು, ಇಷ್ಟೇ ಬೇಕಂತ ನಾನು ಯೋಚನೆ ಮಾಡಿಲ್ಲ. ನಾನು ಪಟ್ಟ ಕಷ್ಟಕ್ಕೆ ತಕ್ಕ ಫಲ ಕೊಟ್ರೆ ಸಾಕು ನನಗೆ. ಯಾಕಂದ್ರೆ ಕಷ್ಟಕ್ಕೆ ಇಷ್ಟ ಕೊಡುವಂತವ್ರು ದೇವರು. ಅದನ್ನು ಹೆಚ್ಚಾಗಿ ಅದಕ್ಕೆ ಹೇಳ್ತಾ, ಅತಿ ಆಸೆ ಗತಿಗೇಡು ಅನ್ನೋದು. ಇದಕ್ಕೆ ಬೀಳದೆ ನೀವು ಏನು ಇಷ್ಟಪಟ್ಟು ಮಾಡ್ತೀರಾ, ಅದಕ್ಕೆ ಪ್ರತಿಫಲ ದೇವರು ಖಂಡಿತವಾಗಿ ಕೊಡ್ತಾರೆ. ಹಾಗೆ ವೀಕ್ಷಕರೇ, ಉತ್ತಮವಾದ ಊಟ, ಉತ್ತಮವಾದ ವಸತಿ ಸೌಲಭ್ಯ ಎಲ್ಲವನ್ನು ಕೂಡ ಮಾಡಿದ್ದಾರೆ. ಎಲ್ಲರೂ ಇವರು ಇದಕ್ಕೆ ವಿಸಿಟ್ ಮಾಡಿ ಒಮ್ಮೆ ನೋಡಿ ಆನಂದಿಸಿ ಬಂದು. ಹಾಗೇನೆ ಇವರ ಕಂಠ ಸಿರಿಯಿಂದ ಇನ್ನೊಂದು ಹಾಡನ್ನು ಕೇಳಲಿಕ್ಕೆ ನಾವು ಬಯಸ್ತೇವೆ. ಒಂದು ಹಾಡು ಮೇಡಮ್.
ಈ ಹಸಿರು ಸೀರೆಯಲ್ಲಿ ಮನಸ್ಸು ಮೆರೆಯಲಿ ನವಿಲೆ ನಿನ್ ಹಾಗೆಯೇ ಕುಣಿವೆ ನಿನ್ನಂತೆಯೇ ನಲಿವೆ ನವಿಲೆ ನವಿಲೆ ಈ ನೆಲದ ನೆಲೆಯಲ್ಲಿ ಹಸಿರು ಮೆರೆಯಲಿ ನವಿಲೆ ನೀನೇನೆ ನಾನಾಗುವೆ ಗೆಲುವಾಗಿಯೇ ಉಳಿವೆ ನವಿಲೆ 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 ನವಿಲೆ. ಅದ್ಭುತ ಮೇಡಮ್, ಅದ್ಭುತ. ಒಳ್ಳೆ ಹಾಡುಗಾರಿಕೆ. ಹಾಗೇನೆ ಪ್ರಿಯ ವೀಕ್ಷಕರೇ, ನಾವು ಇವರನ್ನು ಕೇಳಿಕೊಂಡಾಗ ಹೀಗೆ ಮೇಡಮ್ ನಾವು ಏನು ಪ್ರಿಪೇರ್ ಹಾಕೊಂಡು ಬರ್ಲಿಲ್ಲ, ಖಾಲಿ ಹೀಗೇನೆ ಬಂದು ನಿಮ್ಮನ್ನು ಇಂಟರ್ವ್ಯೂ ಮಾಡುವ ಅಂತ ಕೇಳಿಕೊಂಡಾಗಲೇ ಅವರು ಒಪ್ಪಿಕೊಂಡು ಇಂಟರ್ವ್ಯೂ ಮಾಡ್ಲಿಕ್ಕೆ ಬಂದಿದ್ದಾರೆ. ಅವರಿಗೆ ತುಂಬಾ ಹೃದಯದ ಉಪಕಾರವನ್ನು ಸಲ್ಲಿಸ್ತೇನೆ ಮೇಡಮ್. ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗ್ಲಿ, ನೀವು ಮಾಡುವಂತ ಕೆಲಸ ಕಾರ್ಯಗಳು ನಿಮ್ಗೆ ಅದ್ಭುತವಾದ ಯಶಸ್ಸನ್ನು ಕೊಡಲಿ ಎಂದು ನಮ್ಮ ಯೂಟ್ಯೂಬ್ ಚಾನೆಲ್ ನ ಮೂಲಕವಾಗಿ ನಿಮ್ಗೆ ಶುಭವನ್ನು ಹಾರೈಸ್ತೀವಿ. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಅಕ್ಷರವಾಣಿ ಯೂಟ್ಯೂಬ್ ಚಾನಲ್ ಅಂತ ಇದೆ ವೀಕ್ಷಕರೇ, ದಯವಿಟ್ಟು ಅದರಲ್ಲಿ ತುಂಬಾ ಹಳೆ ಹಾಡನ್ನ ಹಾಡಿದ್ದೀನಿ, ನೋಡಿ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮಂತ ಎಲೆ ಮರೆಯನ್ನ ತಾಯಿಗಳಂತ ಹೇಳಿರ್ತಾರೆ, ಅದೇ ತರ ನಮ್ಮನ್ನ ಸಪೋರ್ಟ್ ಮಾಡಿ. ನಿಮಗೂ ಕೂಡ ಧನ್ಯವಾದಗಳು. ಇವರ ಸರ್ನ ಯೂಟ್ಯೂಬ್ ಚಾನಲ್ಗೂ ಅವ್ರಿಗೂ ಕೂಡ ನನ್ನ ಧನ್ಯವಾದಗಳು. ಧನ್ಯವಾದಗಳು.